BA 4ನೇ ಸೆಮಿಸ್ಟರ್ನ ಭಾರತದ ಪ್ರಾದೇಶಿಕ ಭೂಗೋಳಶಾಸ್ತ್ರ ಈ ಒಂದು ವಿಷಯದ 2024ರ ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತಿರುವಂಥ 5 ಅಂಕದ ಪ್ರಶ್ನೋತ್ತರಗಳನ್ನು ಈ ಒಂದು ಕ್ಲಾಸಿನಲ್ಲಿ ನೋಡೋಣ. ವಿಭಾಗ ಬದಲ್ಲಿ ಕೆಳಗಿನವುಗಳಿಗೆ ಪ್ರತಿಯೊಂದಕ್ಕೂ 200 ಶಬ್ದಗಳು ಮೀರದಂತೆ ಬೇಕಾದ 4ಕ್ಕೆ ಉತ್ತರಿಸಿ ಅಂತ ಇದೆ. ಇಲ್ಲಿ 5 ಪ್ರಶ್ನೆಗಳನ್ನು ಕೊಡಲಾಗಿರುತ್ತದೆ. ಅವುಗಳಲ್ಲಿ ಬೇಕಾದ 4 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಗೆ 5 ಅಂಕಗಳಂತೆ 4 ಪ್ರಶ್ನೆಗಳಿಗೆ 20 ಅಂಕಗಳು ಆಗಿವೆ. ಮೊದಲ ಪ್ರಶ್ನೆ 7 ಭಾರತದ ಕರಾವಳಿಯ ಲಕ್ಷಣಗಳನ್ನು ವಿವರಿಸಿ ಅಂತ ಇದೆ. ಈ ಒಂದು ಭಾರತ ದೇಶವು ಸುಮಾರು 6100 ಕಿಲೋಮೀಟರ್ ಉದ್ದವಾದಂಥ ಕರಾವಳಿ ಪ್ರದೇಶವನ್ನು ಹೊಂದಿದ್ದು, ಇದು ಪಶ್ಚಿಮದಲ್ಲಿ ಗುಜರಾತಿನ ಕಚ್ ಪ್ರದೇಶದಿಂದ ಪೂರ್ವದಲ್ಲಿ ಗಂಗಾ ನದಿಯ ಮುಖಜ ಭೂಮಿಯವರೆಗೆ ಈ ಒಂದು ಕರಾವಳಿ ಪ್ರದೇಶವು ವಿಸ್ತರಿಸಿದೆ. ಈ ಒಂದು ಭಾರತದ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಮತ್ತು ಪೂರ್ವದಲ್ಲಿ ಬಂಗಾಳ ಕೊಲ್ಲಿಗಳು ಇದ್ದು, ಈ ಒಂದು ಭಾರತದ ಕರಾವಳಿ ಪ್ರದೇಶವನ್ನು 2 ವಿಭಾಗಗಳಾಗಿ ವಿಂಗಡಿಸಬಹುದು. ಒಂದು ಪಶ್ಚಿಮ ಕರಾವಳಿ ಪ್ರದೇಶ ಮತ್ತು ಇನ್ನೊಂದು ಪೂರ್ವ ಕರಾವಳಿ ಪ್ರದೇಶವೆಂದು. ಪಶ್ಚಿಮ ಕರಾವಳಿ ಪ್ರದೇಶವನ್ನು ನೋಡಿದಾಗ ಈ ಒಂದು ಪಶ್ಚಿಮ ಕರಾವಳಿ ಪ್ರದೇಶವು ಪೂರ್ವದಲ್ಲಿ ಪಶ್ಚಿಮ ಘಟ್ಟ ಮತ್ತು ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದ ನಡುವೆ ಕಂಡುಬರುತ್ತದೆ. ಇದು ಉತ್ತರದಲ್ಲಿ ಸೂರತ್ನಿಂದ ದಕ್ಷಿಣದಲ್ಲಿ ಕನ್ಯಾಕುಮಾರಿಯವರೆಗೆ ಹರಡಿದ್ದು ಸುಮಾರು 10 ರಿಂದ 25 ಕಿಲೋಮೀಟರ್ಗಳಷ್ಟು ಅಗಲವಾಗಿದ್ದು, ಒಟ್ಟು ಸುಮಾರು 64,284 ಚದರ ಕಿಲೋಮೀಟರ್ಗಳಷ್ಟು ವಿಸ್ತಾರವಾದಂಥ ಕ್ಷೇತ್ರವನ್ನು ಹೊಂದಿದೆ. ಈ ಒಂದು ಪಶ್ಚಿಮ ಕರಾವಳಿಯನ್ನು 3 ವಿಭಾಗಗಳಾಗಿ ವಿಂಗಡಿಸಬಹುದು. ಒಂದು ಕೊಂಕಣ ಕರಾವಳಿ ಪ್ರದೇಶ, 2 ಕರ್ನಾಟಕ ಕರಾವಳಿ ಪ್ರದೇಶ ಮತ್ತು 3 ಮಲಬಾರ್ ಕರಾವಳಿ ಪ್ರದೇಶವೆಂದು 3 ಕರಾವಳಿ ಪ್ರದೇಶಗಳನ್ನು ಈ ಒಂದು ಪಶ್ಚಿಮ ಕರಾವಳಿ ಪ್ರದೇಶವು ಹೊಂದಿದೆ. ಇನ್ನು ಪೂರ್ವ ಕರಾವಳಿ ಪ್ರದೇಶವನ್ನು ನೋಡಿದಾಗ ಇದು ದಕ್ಷಿಣದಲ್ಲಿ ಕನ್ಯಾಕುಮಾರಿಯಿಂದ ಉತ್ತರದಲ್ಲಿ ಗಂಗಾ ನದಿ ಮುಖಜ ಭೂಮಿಯವರೆಗೆ ಹರಡಿದ್ದು, ಇದು 100 ರಿಂದ 130 ಕಿಲೋಮೀಟರ್ಗಳಷ್ಟು ಅಗಲವಾಗಿದೆ ಮತ್ತು ಸಾಕಷ್ಟು ವಿಸ್ತಾರವಾಗಿದೆ. ಈ ಒಂದು ಪೂರ್ವ ಕರಾವಳಿಯ ಒಟ್ಟು ಕ್ಷೇತ್ರ 1,02,882 ಚದರ ಕಿಲೋಮೀಟರ್ಗಳಿದ್ದು, ಇದು ತೀರದುದ್ದಕ್ಕೂ ಮರಳು ದಿಬ್ಬಗಳು, ಸುಂದರ ಬೀಚುಗಳು ಮತ್ತು ಲಗೂನ್ಗಳಿಂದ ಕೂಡಿಕೊಂಡಿದೆ. ಈ ಒಂದು ಪೂರ್ವ ಕರಾವಳಿ ಪ್ರದೇಶ. ಈ ಒಂದು ಪೂರ್ವ ಕರಾವಳಿ ಪ್ರದೇಶವನ್ನು ಸಹ ನಾವು 3 ಭಾಗಗಳಾಗಿ ವಿಂಗಡಿಸಬಹುದು. ಒಂದು ಉತ್ಕಲ್ ಕರಾವಳಿ, 2 ಆಂಧ್ರ ಕರಾವಳಿ ಮತ್ತು 3 ತಮಿಳುನಾಡು ಕರಾವಳಿ ಅಥವಾ ಕೋರಮಂಡಲ ತೀರ ಎಂದು ಕರೆಯುವರು. ಇನ್ನು ಪ್ರಶ್ನೆ 8 ಭಾರತದ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳನ್ನು ವಿವರಿಸಿ ಅಂತ ಇದೆ. ಈ ಒಂದು ಭಾರತದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುತ್ತಿರುವಂಥ ನದಿಗಳು ಎಂದರೆ 1 ನರ್ಮದಾ ನದಿ, 2 ತಪ್ತಿ ನದಿ, 3 ಶರಾವತಿ ನದಿ, 4 ಕಾಳಿ ನದಿ, 5 ಲೂನಿ ನದಿ, 6 ಸಬರ್ಮತಿ ನದಿ, 7 ವರಾಹಿ, 8 ಮಾಂಡೋವಿ, 9 ಬೆಡ್ತಿ, 10 ನೇತ್ರಾವತಿ, 11 ಪೆರಿಯಾರ್. ಇವುಗಳಲ್ಲದೆ ಇನ್ನೂ ಅನೇಕ ನದಿಗಳನ್ನು ಈ ಒಂದು ಭಾರತ ದೇಶವು ಪಶ್ಚಿಮಾಭಿಮುಖವಾಗಿ ಹರಿಯುತ್ತಿರುವಂಥ ನದಿಗಳನ್ನು ಹೊಂದಿದ್ದು, ಈ ಎಲ್ಲ ನದಿಗಳನ್ನು ವಿವರಿಸಬೇಕು. ಅಂದರೆ ಪ್ರತಿಯೊಂದು ನದಿಗಳ ಉಗಮ ಸ್ಥಾನ, ಉದ್ದ, ಜಲಾನಯನ ಪ್ರದೇಶ, ಅವು ಯಾವ ರಾಜ್ಯಗಳಲ್ಲಿ ಹರಿದು ಹೋಗುತ್ತವೆ ಅನ್ನುವಂಥ ರಾಜ್ಯಗಳ ಹೆಸರನ್ನು ಮತ್ತು ಆ ಒಂದು ನದಿ ಹೋಗಿ ಸೇರುವಂಥ ಸ್ಥಳ ಅಥವಾ ಸಮುದ್ರ ಮತ್ತು ಆ ಒಂದು ನದಿಯ ಉಪನದಿಗಳು ಯಾವುವು ಎಂಬುದರ ಬಗ್ಗೆ ವಿವರವಾಗಿ ವಿವರಿಸಬೇಕು. ಇನ್ನು ಪ್ರಶ್ನೆ 9 ಭಾರತದ ಜಲಸಂಪನ್ಮೂಲ ಕೊರತೆವಿರುವ ಪ್ರದೇಶಗಳನ್ನು ವರ್ಣಿಸಿ ಅಂತ ಇದೆ. ಈ ಒಂದು ಭಾರತದ ಜಲಸಂಪನ್ಮೂಲ ಕೊರತೆ ಇರುವಂಥ ಪ್ರದೇಶಗಳನ್ನು ನೋಡಿದಾಗ ಭಾರತದಲ್ಲಿ ನೀರಿನ ಕೊರತೆಯು ಪ್ರತಿ ವರ್ಷ ಸುಮಾರು 106 ದಶಲಕ್ಷ ಜನರ ಮೇಲೆ ಪರಿಣಾಮ ಬೀರುವಂಥ ಒಂದು ನಿರಂತರವಾದಂಥ ಬಿಕ್ಕಟ್ಟಾಗಿದೆ. ಇದು ಬೃಹತ್ ಗ್ರಾಮೀಣ ಮತ್ತು ನಗರ ಜನಸಂಖ್ಯೆಯ ಮೇಲೆ ಪರಿಣಾಮ ಬೀರುವುದರ ಜೊತೆಗೆ ಈ ಒಂದು ಭಾರತದಲ್ಲಿ ನೀರಿನ ಕೊರತೆಯು ಪರಿಸರ ವ್ಯವಸ್ಥೆ ಮತ್ತು ಕೃಷಿಯ ಮೇಲೆಯೂ ಸಹ ವ್ಯಾಪಕವಾಗಿ ಪರಿಣಾಮ ಬೀರುತ್ತಿದೆ. ಭಾರತವು ವಿಶ್ವದ ಶುದ್ಧ ನೀರಿನ ಸಂಪನ್ಮೂಲಗಳಲ್ಲಿ ಕೇವಲ 100% 4% ಮಾತ್ರ ಹೊಂದಿದೆ.
ಈ ಒಂದು ಹೆಚ್ಚುತ್ತಿರುವಂಥ ನೀರಿನ ಬೇಡಿಕೆಗಳಿಂದಾಗಿ ಭಾರತವು 2025ರ ವೇಳೆಗೆ ನೀರಿನ ಕೊರತೆಯ ರಾಷ್ಟ್ರವಾಗಲಿದೆ ಎಂದು ಅಂದಾಜಿಸಲಾಗಿದೆ. ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ 2019ರ ವರದಿಯ ಪ್ರಕಾರ 2030ರ ವೇಳೆಗೆ ಈ ಒಂದು ಭಾರತದ ನೀರಿನ ಬೇಡಿಕೆಯು ಪೂರೈಕೆಯ 2 ಪಟ್ಟು ಮೀರುತ್ತದೆ ಎಂದು ಸೂಚಿಸಿದೆ. ಅಂದ ಮೇಲೆ ಈ ಒಂದು ಭಾರತದ ಜಲಸಂಪನ್ಮೂಲ ಕೊರತೆಯನ್ನು ಎದುರಿಸುತ್ತಿರುವಂಥ ಪ್ರದೇಶಗಳು ಯಾವುವು ಅಂತ ನಾವು ನೋಡಿದಾಗ ಈ ಒಂದು ಭಾರತದ ಹಲವಾರು ಪ್ರದೇಶಗಳು ಗಮನಾರ್ಹವಾದಂಥ ಈ ಒಂದು ಜಲಸಂಪನ್ಮೂಲ ಕೊರತೆಯನ್ನು ಎದುರಿಸುತ್ತಿವೆ. ಅಂಥ ಜಲಸಂಪನ್ಮೂಲ ಕೊರತೆಯನ್ನು ಹೊಂದಿರುವಂಥ ಪ್ರದೇಶಗಳಲ್ಲಿ ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ ಮತ್ತು ತಮಿಳುನಾಡಿನ ಕೆಲವು ಭಾಗಗಳು, ಹಾಗೆಯೇ ಕರ್ನಾಟಕದ ಕೆಲವು ಭಾಗಗಳು ಮತ್ತು ಅಂತರ್ಜಲದ ಅತಿಯಾದ ಹೊರತೆಗೆಯುವಿಕೆ ಮತ್ತು ಅನಿಯಮಿತ ಮಳೆಯ ಮಾದರಿಯನ್ನು ಅನುಭವಿಸುತ್ತಿರುವಂಥ ಇತರ ಪ್ರದೇಶಗಳು ಸಹ ಈ ಒಂದು ಭಾರತದ ಜಲಸಂಪನ್ಮೂಲ ಕೊರತೆ ಇರುವಂಥ ಪ್ರದೇಶಗಳಲ್ಲಿ ಸೇರಿಕೊಂಡಿವೆ. ಅಂದ ಮೇಲೆ ಈ ಒಂದು ಜಲಸಂಪನ್ಮೂಲದ ವ್ಯಾಪಕ ಕೊರತೆ ಇರುವಂಥ ರಾಜ್ಯಗಳು ಯಾವುವು ಅಂತ ನಾವು ನೋಡಿದಾಗ 1 ರಾಜಸ್ಥಾನ್, 2 ಗುಜರಾತ್, 3 ಮಹಾರಾಷ್ಟ್ರ, 4 ತಮಿಳುನಾಡು ಮತ್ತು 5 ಕರ್ನಾಟಕ ರಾಜ್ಯಗಳು ಆಗಿವೆ. ಅಲ್ಲದೆ ಅತಿಯಾಗಿ ಅಂತರ್ಜಲವನ್ನು ಹೊರತೆಗೆಯುವುದು ಮತ್ತು ಅಂತರ್ಜಲ ಕಡಿಮೆಯಾಗುತ್ತಿರುವಂಥ ಪ್ರದೇಶಗಳು ಯಾವುವು ಅಂತ ನಾವು ನೋಡಿದಾಗ ಅವು ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳು ಆಗಿದ್ದು, ಇವು ಕಡಿಮೆ ನೀರಿನ ಕಾರಣದಿಂದಾಗಿ ರಾಜಸ್ಥಾನ್, ಗುಜರಾತ್ ಮತ್ತು ದಕ್ಷಿಣ ಭಾರತದ ಕೆಲವು ಭಾಗಗಳಲ್ಲಿ ನೀರಿನ ಕೊರತೆ ವಿಶೇಷವಾಗಿ ತೀವ್ರವಾಗಿ ಕಂಡುಬರುತ್ತಿದೆ. ಭಾರತದ ಆಹಾರ ಕೇಂದ್ರವೆಂದು ಪರಿಗಣಿಸಲಾದಂಥ ಈ ರಾಜ್ಯಗಳು ತೀವ್ರ ಕೃಷಿಯಿಂದಾಗಿ ಗಮನಾರ್ಹವಾದಂಥ ಅಂತರ್ಜಲ ಕುಸಿತವನ್ನು ಎದುರಿಸುತ್ತಿವೆ ಈ ಒಂದು ರಾಜ್ಯಗಳು. ಅಲ್ಲದೆ ನೀರಿನ ಬಿಕ್ಕಟ್ಟನ್ನು ಎದುರಿಸುತ್ತಿರುವಂಥ ನಗರಗಳು ಯಾವುವು ಅಂತ ನಾವು ನೋಡಿದಾಗ 1 ಬೆಂಗಳೂರು, 2 ಚೆನ್ನೈ, 3 ದೆಹಲಿ, 4 ಗುರುಗ್ರಾಮ್, 5 ಇಂದೂರ್ ಮತ್ತು 6 ಇತರ ನಗರಗಳು ಆಗಿವೆ. ನೀತಿ ಆಯೋಗ ವರದಿಯ ಪ್ರಕಾರ 2030ರ ವೇಳೆಗೆ ಅನೇಕ ಭಾರತೀಯ ನಗರಗಳು ಈ ಒಂದು ತೀವ್ರ ನೀರಿನ ಕೊರತೆಯನ್ನು ಎದುರಿಸಲಿವೆ ಎಂದು ಅಂದಾಜಿಸಲಾಗಿದೆ. ಅಲ್ಲದೆ ಕರಾವಳಿ ಜಿಲ್ಲೆಗಳು ಆದಂಥ ಪಾಲ್ನರ್, ರಾಯಗಢ್, ರತ್ನಾಗಿರಿ ಮತ್ತು ಇತರ ಕರಾವಳಿ ಜಿಲ್ಲೆಗಳು ಸಹ ಈ ಒಂದು ನೀರಿನ ಕೊರತೆಯನ್ನು ಎದುರಿಸುತ್ತಿವೆ. ಈ ಒಂದು ಪ್ರಶ್ನೆಗೆ ಇಷ್ಟು ಉತ್ತರವನ್ನು ಬರೆಯಬೇಕಾಗುತ್ತದೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಇನ್ನೂ ಹೆಚ್ಚಿನ ಜ್ಞಾನಕ್ಕಾಗಿ ಈ ಒಂದು ವಿಷಯವನ್ನು ಮುಂದುವರಿಸೋಣ. ಅಂದ ಮೇಲೆ ಈ ಒಂದು ಭಾರತದಲ್ಲಿ ನೀರಿನ ಕೊರತೆಗೆ ಕಾರಣವಾಗುವ ಅಂಶಗಳು ಯಾವುವು ಅಂತ ನಾವು ನೋಡಿದಾಗ ಈ ಒಂದು ಭಾರತದಲ್ಲಿ ಸಿಹಿ ನೀರಿನ ಅಸಮಾನ ಲಭ್ಯತೆಯ ಜೊತೆಗೆ ದೇಶಾದ್ಯಂತ ಮಳೆಗಾಲ ಪ್ರಾರಂಭವಾಗುವ ಮೊದಲು ಬೇಸಿಗೆಯ ತಿಂಗಳುಗಳಲ್ಲಿ ನದಿಗಳು ಮತ್ತು ಅವುಗಳ ಜಲಾಶಯಗಳು ಒಣಗುವುದರಿಂದ ಅಂದರೆ ಬತ್ತುವುದರಿಂದ ಭಾರತದಲ್ಲಿ ನೀರಿನ ಕೊರತೆ ಉಂಟಾಗುತ್ತದೆ. ಅಂದ ಮೇಲೆ ಈ ಒಂದು ನೀರಿನ ಕೊರತೆಗೆ ಕಾರಣವಾಗುವಂಥ ಅಂಶಗಳಲ್ಲಿ 1 ಅಂತರ್ಜಲವನ್ನು ಅತಿಯಾಗಿ ಉಪಯೋಗಿಸುವುದು, 2 ಅವೈಜ್ಞಾನಿಕ ಕೃಷಿ ಪದ್ಧತಿ, 3 ಹವಾಮಾನ ಬದಲಾವಣೆ, 4 ಜಲಮೂಲಗಳ ಮಾಲಿನ್ಯ, 5 ಸರ್ಕಾರದ ಮೇಲ್ವಿಚಾರಣೆ ಕೊರತೆ ಮತ್ತು 6 ಮೂಲ ಸೌಕರ್ಯಗಳ ಕೊರತೆ. ಇವೆಲ್ಲವೂ ಈ ಒಂದು ಭಾರತದಲ್ಲಿ ನೀರಿನ ಕೊರತೆಗೆ ಕಾರಣವಾಗುವಂಥ ಅಂಶಗಳು ಆಗಿವೆ. ಅಂದ ಮೇಲೆ ಈ ಒಂದು ಭಾರತದಲ್ಲಿ ನೀರಿನ ಕೊರತೆಯ ನಿಯಂತ್ರಣ ಕ್ರಮಗಳು ಏನು ಅಂತ ನಾವು ನೋಡಿದಾಗ 1 ದೈನಂದಿನ ಅಗತ್ಯಗಳಿಗಾಗಿ ನೀರಿನ ತೀವ್ರ ಕೊರತೆಯು ಅನೇಕ ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳನ್ನು ಸಮಸ್ಯೆಯನ್ನು ಎದುರಿಸಲು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಪ್ರೇರೇಪಿಸಿದೆ. 2 ಈ ಒಂದು ಸಮಸ್ಯೆಯನ್ನು ನಿಭಾಯಿಸಲು ಸಂಪೂರ್ಣ ಜಲಶಕ್ತಿ ಸಚಿವಾಲಯವನ್ನು ರಚಿಸುವುದು. 3 ಭಾರತ ಸರ್ಕಾರವು ಅನೇಕ ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದೆ. ಈ ಒಂದು ಭಾರತ ದೇಶದ ನೀರಿನ ಬಳಕೆಯ ಪ್ರತಿಶತ
80% ಕೃಷಿಗೆ ಮಾತ್ರ ಕಾರಣವಾಗಿರುವುದರಿಂದ 4 ಮಳೆಯ ನೀರು ಕೊಯ್ಲು, 5 ನೀರಿನ ಸಂರಕ್ಷಣೆ, 6 ಹೆಚ್ಚು ಪರಿಣಾಮಕಾರಿ ನೀರಾವರಿಯಂತಹ ತಂತ್ರಗಳನ್ನು ಸರ್ಕಾರ ಒತ್ತಾಯಿಸಿದೆ. ಪ್ರಶ್ನೆ 10 ಭಾರತದಲ್ಲಿ ಮಳೆ ನೀರಿನ ಕೊಯ್ಲಿನ ಆಧುನಿಕ ವಿಧಾನಗಳನ್ನು ಕುರಿತು ಬರೆಯಿರಿ ಅಂತ ಇದೆ. ಮಳೆ ನೀರಿನ ಕೊಯ್ಲು ಅಂದರೇನು ಅಂತ ನಾವು ನೋಡಿದಾಗ ಕೆರೆ, ಹೊಂಡ, ಬಾವಿ, ಇಂಗು ಬಚ್ಚಲು, ಒಡ್ಡುಗಳ ನಿರ್ಮಾಣ ಇನ್ನೂ ಮುಂತಾದವುಗಳಿಂದ ಮಳೆಯ ನೀರನ್ನು ಸಂಗ್ರಹಿಸುವುದು ಮತ್ತು ಅಂತರ್ಜಲದ ಪುನಃ ಭರ್ತಿಗೆ ಭೂಮಿಯಲ್ಲಿ ನೀರನ್ನು ಇಂಗಿಸುವಂಥ ಕ್ರಮಕ್ಕೆ ನಾವು ಮಳೆ ನೀರು ಕೊಯ್ಲು ಅಥವಾ ಮಳೆ ನೀರಿನ ಸಂಗ್ರಹಣೆ ಎಂದು ಕರೆಯುತ್ತೇವೆ. ಅಂದ ಮೇಲೆ ಈ ಒಂದು ಭಾರತದಲ್ಲಿ ಮಳೆ ನೀರನ್ನು ಸಂಗ್ರಹಿಸುವಂಥ ಆಧುನಿಕ ವಿಧಾನಗಳು ಯಾವುವು ಅಂತ ನಾವು ನೋಡಿದಾಗ ಈ ಒಂದು ಭಾರತದ ವಿವಿಧ ರಾಜ್ಯ ಸರ್ಕಾರಗಳು ಮಳೆ ನೀರಿನ ಕೊಯ್ಲಿಗೆ ಮತ್ತು ಅಂತಹ ನೀರಿನ ಶೇಖರಣೆಗೆ ಹಲವಾರು ಆಧುನಿಕ ವಿಧಾನಗಳನ್ನು ಅಳವಡಿಸಿಕೊಳ್ಳುತ್ತಿವೆ. ಇತ್ತೀಚೆಗೆ ತಮಿಳುನಾಡು ಸರ್ಕಾರವು ಪ್ರತಿಯೊಂದು ಮನೆಯಲ್ಲಿ ಈ ಒಂದು ಮಳೆ ನೀರಿನ ಸಂಗ್ರಹಣಾ ತೊಟ್ಟಿಯನ್ನು ಸ್ಥಾಪಿಸಲು ಆದೇಶಿಸಿದೆ. ಅಂದ ಮೇಲೆ ಈ ಒಂದು ಮಳೆ ನೀರನ್ನು ಸಂಗ್ರಹಿಸುವಂಥ ವಿಧಾನಗಳಲ್ಲಿ ಒಂದು ಸಾಗುವಳಿ ಭೂಮಿಯ ಮೇಲಿನ ಮಳೆಯ ನೀರು ಸಂಗ್ರಹಣೆ ಆದರೆ, 2 ಕಟ್ಟಡಗಳ ಛಾವಣಿಯ ಮೇಲೆ ಬಿದ್ದ ಮಳೆಯ ನೀರಿನ ಸಂಗ್ರಹಣೆಯಾಗಿದೆ. ಅಲ್ಲದೆ ಕೃಷಿ ಭೂಮಿಯಲ್ಲಿ ಮಳೆ ನೀರಿನ ಕೊಯ್ಲಿನ ವಿಧಾನಗಳು ಎಂದರೆ 1 ಚೆಕ್ ಡ್ಯಾಮ್ಗಳನ್ನು ನಿರ್ಮಿಸುವುದು, 2 ಕೃಷಿ ಹೊಂಡಗಳನ್ನು ನಿರ್ಮಿಸುವುದು, 3 ಬದುಗಳನ್ನು ಜಲ್ಲಿ ಕಲ್ಲುಗಳಿಂದ ನಿರ್ಮಿಸುವುದು, 4 ಸಣ್ಣ ಸಣ್ಣ ಇಂಗು ಗುಂಡಿಗಳನ್ನು ರಚನೆ ಮಾಡುವುದು, 5 ಸೂಸು ಗುಂಡಿಗಳನ್ನು ನಿರ್ಮಿಸುವುದು ಮತ್ತು 6 ಕೊಳವೆ ಬಾವಿಯ ಹತ್ತಿರ ಜಲ ಮರುಪೂರಣ ಮಾಡಲು ಇಂಗು ಗುಂಡಿಯನ್ನು ನಿರ್ಮಿಸುವುದು ಆಗಿದೆ. ಕೊನೆಯ ಪ್ರಶ್ನೆ 11 ಉತ್ತರ ಭಾರತದ ನದಿಗಳನ್ನು ದಕ್ಷಿಣ ಭಾರತದ ನದಿಗಳೊಂದಿಗೆ ಜೋಡಣೆಯಿಂದಾಗುವ ಪರಿಣಾಮಗಳನ್ನು ಕುರಿತು ಬರೆಯಿರಿ ಅಂತ ಇದೆ. ಉತ್ತರ ಭಾರತದ ನದಿಗಳನ್ನು ದಕ್ಷಿಣ ಭಾರತದ ನದಿಗಳೊಂದಿಗೆ ಜೋಡಣೆ ಮಾಡುವುದರಿಂದ ಆಗುವಂಥ ಪರಿಣಾಮಗಳಲ್ಲಿ ಉಪಯೋಗಗಳು ಮತ್ತು ದುಷ್ಪರಿಣಾಮಗಳು ಇದ್ದು, ಮೊದಲಿಗೆ ಈ ಒಂದು ನದಿಗಳ ಪರಸ್ಪರ ಜೋಡಣೆಯಿಂದ ಆಗುವಂಥ ಉಪಯೋಗಗಳು ಏನು ಅಂತ ನಾವು ನೋಡಿದಾಗ, 1 ಸುಮಾರು 35 ದಶಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿ ಸೌಲಭ್ಯವಾಗುತ್ತದೆ. 2 ಸುಮಾರು 34,000 ಮೆಗಾವ್ಯಾಟ್ ವಿದ್ಯುತ್ತನ್ನು ಈ ಒಂದು ನದಿ ಜೋಡಣೆಯಿಂದ ಉತ್ಪಾದನೆ ಮಾಡಬಹುದು. 3 ಸದ್ಯದ ಆಹಾರ ಧಾನ್ಯಗಳ ಉತ್ಪಾದನೆ 220 ದಶಲಕ್ಷ ಟನ್ನಿಂದ 450 ದಶಲಕ್ಷ ಟನ್ನಿಗೆ ಹೆಚ್ಚಿಸಿ ಈ ಒಂದು ಭಾರತದಲ್ಲಿ ಇರುತ್ತಿರುವಂಥ ಆಹಾರದ ಕೊರತೆಯನ್ನು ಈ ಒಂದು ನದಿಗಳ ಜೋಡಣೆಯಿಂದ ಪೂರೈಸಿಕೊಳ್ಳಬಹುದು. ಇನ್ನು 4ನೇ ಉಪಯೋಗ ಮೀನುಗಾರಿಕೆ ಮತ್ತು ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡಬಹುದು. 5 ಗ್ರಾಮೀಣ ಜನರಿಗೆ ಉದ್ಯೋಗ ಒದಗಿಸುವುದರಿಂದ ನಗರಗಳಿಗೆ ವಲಸೆ ಹೋಗುವಂಥ ಗ್ರಾಮೀಣ ಜನರನ್ನು ನಾವು ತಡೆಗಟ್ಟಬಹುದು. ಇನ್ನು 6ನೇ ಉಪಯೋಗ ಈ ಒಂದು ನದಿಗಳ ಜೋಡಣೆಯಿಂದ ಪ್ರಾದೇಶಿಕ ಅಸಮತೋಲನ ಹೋಗಲಾಡಿಸಿ ರಾಷ್ಟ್ರೀಯ ಏಕತೆಯನ್ನು ರೂಪಿಸಬಹುದು. 7 ಕೈಗಾರಿಕೆ, ವ್ಯವಸಾಯ, ಸಾರಿಗೆ, ಮೀನುಗಾರಿಕೆ ಮತ್ತು ಪ್ರವಾಸೋದ್ಯಮದಲ್ಲಿ ಈ ಒಂದು ಗ್ರಾಮೀಣ ಜನರಿಗೆ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಬಹುದು. 8 ಪ್ರತಿ ವರ್ಷ ಬರಗಾಲ, ಕ್ಷಾಮ ಮತ್ತು ಮಹಾಪುರ ಇವುಗಳನ್ನು ನಿಯಂತ್ರಿಸಿ ಜನರ ಪ್ರಾಣ, ಆಸ್ತಿ ಇನ್ನೂ ಮುಂತಾದವುಗಳನ್ನು ಈ ಒಂದು ನದಿಗಳ ಜೋಡಣೆಯಿಂದ ಕಾಯ್ದುಕೊಳ್ಳಬಹುದು. ಇನ್ನು 9ನೇ ಉಪಯೋಗ ಈ ಒಂದು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ನದಿಗಳ ಜೋಡಣೆಯಿಂದ ಪ್ರತಿ ವರ್ಷ ಗೋದಾವರಿ ನದಿಯಿಂದ 2500 TMC ಮತ್ತು ಮಹಾನದಿಯಿಂದ 1500 TMC ನೀರು ಪೋಲಾಗಿ ಸಮುದ್ರವನ್ನು ಸೇರುವುದನ್ನು ತಡೆಗಟ್ಟಬಹುದು. ಇನ್ನು 10 ದೇಶಾದ್ಯಂತ ಕಾಲುವೆಗಳು ಮತ್ತು ಜಲಾಶಯಗಳು ನಿರ್ಮಾಣವಾಗುತ್ತವೆ. ಅಲ್ಲದೆ ಈ ಪ್ರದೇಶದಲ್ಲಿ ಅಂತರ್ಜಲವು ಹೆಚ್ಚಾಗುವುದು. ಈ 10 ಅಂಶಗಳು ಉತ್ತರ ಭಾರತದ ನದಿಗಳನ್ನು ದಕ್ಷಿಣ ಭಾರತದ ನದಿಗಳೊಂದಿಗೆ ಜೋಡಣೆ ಮಾಡುವುದರಿಂದ ಆಗುವಂಥ ಪರಿಣಾಮಗಳಲ್ಲಿ ಉಪಯೋಗಗಳು. ಆದರೆ ಇನ್ನು ಈ ಒಂದು
ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ನದಿಗಳ ಪರಸ್ಪರ ಜೋಡಣೆಯಿಂದ ಆಗುವಂಥ ಪರಿಣಾಮಗಳಲ್ಲಿ ದುಷ್ಪರಿಣಾಮಗಳು ಏನು ಅಂತ ನಾವು ನೋಡಿದಾಗ, ಒಂದು, ಉತ್ತರದಿಂದ ದಕ್ಷಿಣಕ್ಕೆ ಸುಮಾರು 15,000 ಕಿಲೋಮೀಟರ್ ಉದ್ದವಾದಂಥ ಕಾಲುವೆ ನಿರ್ಮಾಣ ಮಾಡುವಂಥ ಉದ್ದೇಶ ಈ ಒಂದು ಯೋಜನೆಯಲ್ಲಿ ಇದ್ದು, ಇಂತಹ ಕಾಲುವೆಗಳನ್ನು ಮಾಡುವಂಥ ಅವಧಿಯಲ್ಲಿ ವಿಶಾಲವಾದಂಥ ಉಪಯುಕ್ತವಾದಂಥ ಭೂಭಾಗ ಅಗೆಯಲ್ಪಡುವುದರಿಂದ ಅಪಾರ ಪ್ರಮಾಣದ ಪ್ರಾಣಿ ಸಸ್ಯಗಳು ಮತ್ತು ಪರಿಸರವು ನಾಶವಾಗುತ್ತದೆ. 2, ಈ ಯೋಜನೆಗೆ ತಗಲುವಂಥ ವೆಚ್ಚ 5,60,000 ಕೋಟಿ ರೂಪಾಯಿಗಳು ಆಗಿದ್ದು, ಇದು ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರಕ್ಕೆ ಕಷ್ಟಕರವಾದದ್ದು ಆಗಿದೆ. ಇನ್ನು ಕೊನೆಯ ದುಷ್ಪರಿಣಾಮ 3, ಸುಮಾರು 4.50 ಲಕ್ಷ ಜನರು ವಸತಿ ಮತ್ತು ಭೂಮಿಯನ್ನು ಈ ಒಂದು ಯೋಜನೆಯಿಂದ ಕಳೆದುಕೊಳ್ಳುತ್ತಾರೆ. ಅಲ್ಲದೆ ಈ ಒಂದು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ನದಿಗಳ ಜೋಡಣೆಯಿಂದ ಅಂತರ್ರಾಜ್ಯಗಳ ವಿವಾದ ಹೆಚ್ಚಾಗಿ ಕಾನೂನಿನ ವ್ಯವಸ್ಥೆ ಹದಗೆಡುವುದು, ಅಂದರೆ ಕಾನೂನಿನ ವ್ಯವಸ್ಥೆಯು ಅಸ್ತವ್ಯಸ್ತವಾಗುತ್ತದೆ. ಈ ತೆರನಾಗಿ 2024 ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತಿರುವಂಥ 5 ಅಂಕದ ಪ್ರಶ್ನೋತ್ತರಗಳು ಇವಾಗಿದ್ದು, ಮುಂದಿನ ಕ್ಲಾಸಿನಲ್ಲಿ 10 ಅಂಕದ ಪ್ರಶ್ನೋತ್ತರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.